ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನಿವತ್ತು ಯಾವ ರೀತಿ ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ನ ತಗೊಂಡಿದ್ದೇನೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಸೇಮ್ ಟ್ರೇಡನ್ನು ನಮ್ಮ ಟೆಲಿಗ್ರಾಮ್ ಫ್ರೀ ಚಾನಲ್ ಅಲ್ಲೂ ಕೂಡ ನಾನು ಅಪ್ಡೇಟ್ ಮಾಡಿದೆ. ಸೇಮ್ ಎಂಟ್ರಿನ ನಾನು ಕೂಡ ಪಡೆದಿದ್ದೆ. ಯಾವ ರೀತಿ ಆ ಟ್ರೇಡ್ ಈಗ ರನ್ ಆಗ್ತಾ ಇದೆ, ಯಾವ ರೀತಿ ನಮಗೆ 1:3 ಟಾರ್ಗೆಟ್ ವಿತ್ ಇನ್ ಕ್ವಿಕ್ ಟೈಮ್ ಅಲ್ಲಿ ನಮಗೆ ಆ ಟಾರ್ಗೆಟ್ ಕಾಣಲಿಕ್ಕೆ ಸಿಕ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಸೊ ಹಾಗಾಗಿ ನಿಮಗೂ ಕೂಡ ಕ್ರಿಪ್ಟೋ ರಿಲೇಟೆಡ್ ವಿಡಿಯೋಸ್ಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಮೊಬೈಲ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಜಸ್ಟ್ ವಿಡಿಯೋನ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಫ್ರೀ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ. ಅದರ ಮೂಲಕ ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆಗಬಹುದು. ನೀವು ಇಲ್ಲಿ ಗಮನಿಸಬಹುದು, ಇವತ್ತು ನಾನು ಈ ಟ್ರೇಡ್ ಅನ್ನು ಅಪ್ಡೇಟ್ ಮಾಡಿದ್ದೆ. ಬಿಟ್ಕಾಯಿನ್ BTC ಲುಕಿಂಗ್ ಗುಡ್ ಅಂತ ಈ ಪಾಯಿಂಟ್ ಅಲ್ಲಿ ನಾನು ಕೂಡ ಎಂಟ್ರಿ ಪಡೆದಿದ್ದೆ. ಸೇಮ್ ಟ್ರೇಡ್ ಅನ್ನ ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದೆ. ಅಂಡ್ ಸೇಮ್ ಟ್ರೇಡ್ ನಮಗೆ ಮೋರ್ ದನ್ 1:3 ಟಾರ್ಗೆಟ್ ಅನ್ನು ನಮಗೆ ಈಗ ಕೊಟ್ಟಿದೆ. ಅಂಡ್ ಇಲ್ಲಿ ನೀವು ನನ್ನ ಪ್ರಾಫಿಟ್ ಅನ್ನ ಗಮನಿಸೋದ್ರೆ ನಿಯರ್ ಅಬೌಟ್ $400 ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಇದಕ್ಕೆ ಇನ್ವೆಸ್ಟ್ ಮಾಡಿರೋ ಕ್ಯಾಪಿಟಲ್ ನ ನೀವು ಗಮನಿಸೋದ್ರೆ ನಿಯರ್ಲಿ 1 lakh rupees ಕ್ಯಾಪಿಟಲ್ ನಾನು ಯೂಸ್ ಮಾಡಿದ್ದೇನೆ. ಸೊ ಕ್ರಿಪ್ಟೋದಲ್ಲಿ ನಾವು ಕಮ್ಮಿ ಕ್ಯಾಪಿಟಲ್ ನ ಯೂಸ್ ಮಾಡಿ ಲೆವರೇಜ್ ಮೂಲಕವಾಗಿ ಜಾಸ್ತಿ ಪ್ರಾಫಿಟ್ ನ ಮಾಡಬಹುದು. ಸೊ ಹಾಗಾಗಿ ಕ್ರಿಪ್ಟೋ ಅಕೌಂಟ್ ಅಲ್ಲಿ ಜಾಸ್ತಿ ಕ್ಯಾಪಿಟಲ್ ನ ಇಡೋದು ಅಷ್ಟೊಂದು ಬೆಟರ್ ಅಲ್ಲ. ಬಿಕಾಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಬೈ ಚಾನ್ಸ್ ನಿಮ್ಗೆ ಅಲ್ಲಿ ಏನಾದ್ರೂ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಕ್ರಿಯೇಟ್ ಆಯಿತು ಅಥವಾ ಅಲ್ಲಿ ಏನಾದರೂ ನೀವು ಮನಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತ ಇದ್ದಾಗ, ಇಫ್ ಇನ್ ಕೇಸ್ ದೊಡ್ಡ ಮಟ್ಟದ ರಿವರ್ಸಲ್ ಏನಾದರೂ ಆದಾಗ ಅಲ್ಲಿ ನಿಮಗೆ SL ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಸೊ ಹಾಗಾಗಿ ಕಮ್ಮಿ ಕ್ಯಾಪಿಟಲ್ನ ಇಟ್ಕೊಂಡು ಅದರಲ್ಲಿ ನೀವು ಲೆವರೇಜ್ನ ತಗೊಂಡು ಒಂದು ಪ್ರಾಪರ್ SL ನ ಇಟ್ಟು ಪ್ರಾಪರ್ಲಿ ಟ್ರೇಡ್ ಮಾಡಿದಾಗ ಈಸಿಲಿ ನೀವು ಕ್ರಿಪ್ಟೋದಲ್ಲಿ ಒಂದು ಸ್ವಿಂಗ್ ಟ್ರೇಡಿಂಗ್ನ ಆಗ್ಬೋದು ಅಥವಾ ಉತ್ತಮವಾದ 1:3 ಟಾರ್ಗೆಟ್ಗಳನ್ನು ಈಸಿಲಿ ಪಡಿಬೋದು. ಈಗ ಆಲ್ಮೋಸ್ಟ್ 1:3 ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ನನ್ನ ಟಾರ್ಗೆಟ್ 1:3, ಅದಕ್ಕಿಂತ ಜಾಸ್ತಿ ನಾನೇನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಹಾಗಾಗಿ ಫಸ್ಟಿಗೆ ಇದನ್ನು ನಾನು ಅರೌಂಡ್ $436 ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಯಾವಾಗಲೂ ಕೂಡ ಎಕ್ಸಿಟ್ ಆಗುವಾಗ ಲಿಮಿಟ್ ಆರ್ಡರ್ಲಿ ಎಕ್ಸಿಟ್ನ ನೀವು ಕಾಣಬೇಕಾಗುತ್ತೆ. ಬೆಸ್ಟ್ ಬಿಡ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಲಿಮಿಟ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಬೆಸ್ಟ್ ಬಿಡ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ನೀವು ಎಕ್ಸಿಟ್ನ ಕಾಣಬೇಕಾಗುತ್ತೆ. ಸಣ್ಣ ಮಟ್ಟದ ರಿವರ್ಸಲ್ ಕಾಣಲಿಕ್ಕೆ ಸಿಕ್ಕಿದ್ರು ಕೂಡ ನಾನು ಇದರಲ್ಲಿ ಎಕ್ಸಿಟ್ನ ಕಾಣ್ತೇನೆ. ಜಸ್ಟ್ ವೆಯ್ಟ್ ಮಾಡೋಣ. 442 ಇದೆ. ಇಫ್ ಇನ್ ಕೇಸ್ 430, 420 ಕಾಣಲಿಕ್ಕೆ ಸಿಕ್ಕಿದ್ರೆ ನಾವು ಎಕ್ಸಿಟ್ ಆಗೋಣ. ಯಾಕೆಂದ್ರೆ ನಮ್ಮ ಪ್ರಾಫಿಟ್ ಏನಿದೆ 1:3 ಪ್ರಾಫಿಟ್ ಏನಿದೆ ಆಲ್ರೆಡಿ ರೀಚ್ ಆಗಿದೆ. ಇನ್ನು ಏನೇ ಇದ್ರೂ ಕೂಡ ಟ್ರೈಲ್ ಮಾಡೋದು, ಇದರ ನಾನು ಇದರ ಕೆಳಗಡೆ ಟ್ರೈಲ್ ಮಾಡಬೇಕು ಅಥವಾ ಕ್ವಿಕ್ಲಿ ಏನಾದರೂ ರಿವರ್ಸಲ್ ಬಂದಾಗ ಆಗ ನಾನು ಎಕ್ಸಿಟ್ನ ಕಾಣಬಹುದು. ಆಲ್ಮೋಸ್ಟ್ 442 ಅದೇ ಲೆವೆಲ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಜಸ್ಟ್ ಕ್ವಿಕ್ಲಿ ಎಕ್ಸಿಟ್ ಆದ್ರೆ ಆಯ್ತು. ಅದಕ್ಕಿಂತ ಮುಂಚೆ ಈ ಟ್ರೇಡ್ ನ ಲಾಜಿಕ್ ಏನಿತ್ತು, ಯಾವ ರೀತಿ ಈ ಟ್ರೇಡ್ ನಾನು ಪ್ಲಾನ್ ಮಾಡಿದೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ 20ಗೆ ಟ್ರಂಪ್ ಏನಿದಾರಲ್ಲ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಥವಾ ಅಧಿಕಾರನ ಸ್ವೀಕರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕ್ರಿಪ್ಟೋ ಮಾರ್ಕೆಟ್ ಏನಿದೆ ಕಳೆದ ಕೆಲವು ದಿನಗಳಿಂದ ಕ್ರಿಪ್ಟೋ ಮಾರ್ಕೆಟ್ ನಮಗೆ ತುಂಬಾನೇ ಬುಲಿಶ್ ಆಗಿದೆ. ಸೊ ಹಾಗಾಗಿ ಕ್ರಿಪ್ಟೋದಲ್ಲಿ ಈ ರೀತಿ ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಐ ಥಿಂಕ್ ಎಕ್ಸಿಟ್ ಆಗೋದು ಬೆಟರ್ ಅಂತ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸ್ಲೈಟ್ಲಿ ರಿವರ್ಸಲ್ ಕೂಡ ಬರ್ಲಿಕ್ಕೆ ಶುರು ಆಗ್ತಾ ಇದೆ. ಹಾಗಾಗಿ ಎಕ್ಸಿಟ್ ಆಗೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಲೆಟ್ ಸಿ, ಒಂದೆರಡು ಸೆಕೆಂಡ್ ವೆಯ್ಟ್ ಮಾಡೋಣ. ಇಫ್ ಇನ್ ಕೇಸ್ ರಿವರ್ಸಲ್ ಏನಾದರೂ ಬಂದರೆ ಎಕ್ಸಿಟ್ನ ನಾವು ಕಾಣ್ಬೋದು. ಓಕೆ, ಲೆಟ್ಸ್ ಎಕ್ಸಿಟ್ ದ ಟ್ರೇಡ್. ಇಲ್ಲಿ ನಾನು ಎಕ್ಸಿಟ್ ಅಂತ ಕೊಟ್ಟಿದ್ದೇನೆ. ನಮ್ಮ ಆರ್ಡರ್ ಇನ್ನೂ ಕೂಡ ಕ್ಲೋಸ್ ಆಗಿಲ್ಲ. 442 ಸಮಥಿಂಗ್ ಅಲ್ಲಿದೆ. ಜಸ್ಟ್ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡಿದರೆ ಆಯಿತು. ಸಣ್ಣ ಮಟ್ಟದಲ್ಲಿ ಅಡ್ಜಸ್ಟ್ ಮಾಡಿದರೆ ಆರ್ಡರ್ ಫಿಲ್ ಆಗುತ್ತೆ. ಸೊ $445 ಸಮಥಿಂಗ್ ಈಗ ನಾನು ಇಲ್ಲಿ ಎಕ್ಸಿಟ್ನ ಕಂಡಿದ್ದೆ. ಬಿಕಾಸ್ ಇಲ್ಲಿ ಸಣ್ಣ ಮಟ್ಟದ ರಿವರ್ಸಲ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡಿ. ಸೊ ಅದಕ್ಕಾಗಿ ನಾನು ಎಕ್ಸಿಟ್ನ ಕಂಡೆ. ಹಾಗೆ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಜಸ್ಟ್ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಪ್ರೈಸ್ ಕೆಳಗಡೆ ಬಂದು ಏನು ಬ್ರೇಕ್ಔಟ್ ಅನ್ನು ಕೊಟ್ಟಿತ್ತು. ಸೊ ಆ ಬೇಸ್ಡ್ ಆಗಿ ಕ್ವಿಕ್ಲಿ ಮೂಮೆಂಟಮ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಪ್ರೈಸ್ ಏನು ಕ್ವಿಕ್ಲಿ ಮೂಮೆಂಟಮ್ನ ಕೊಡ್ತು, ಸಣ್ಣ ಮಟ್ಟದಲ್ಲಿ ವಿಕ್ಗಳನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ಎಕ್ಸಿಟ್ನ ಕಂಡಿದ್ದೇನೆ. ಆ್ಯಂಡ್ 1 ಲಕ್ಷ ಕ್ಯಾಪಿಟಲ್ಗೆ, 1,20,000 ಸಮಥಿಂಗ್ ಕ್ಯಾಪಿಟಲ್ಗೆ $440 ಅಂತ ಬಂದಾಗ ಇದನ್ನು ನೀವು 80 ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಯರ್ ಅಬೌಟ್ 35,000 to 40,000 ನಿಮಗೆ ಪ್ರಾಫಿಟ್ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಬಟ್ ನಾನು ಕ್ವಿಕ್ಲಿ ಎಕ್ಸಿಟ್ ಆದ ಏನಕ್ಕೆ, ನಾನು ಯೂಶ್ವಲಿ ಕ್ರಿಪ್ಟೋ ಹಾಗೆ ಫೋರೆಕ್ಸ್ ಅಲ್ಲಿ ಮ್ಯಾಕ್ಸ್ 1:3 ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ಟಾರ್ಗೆಟ್ನ ಬೇಸ್ಡ್ ಆಗಿ ಅಥವಾ ಆ ರಿಸ್ಕ್ ರಿವಾರ್ಡ್ ರೇಷಿಯೋ ಬೇಸ್ಡ್ ಆಗಿ ನಾನು ಪ್ಲೇನ ಮಾಡ್ತೀನಿ. ರೀಸನ್ ಏನು ಅಂದರೆ ಕ್ರಿಪ್ಟೋ ಆ್ಯಂಡ್ ಫೋರೆಕ್ಸ್ ಮಾರ್ಕೆಟ್ ಏನಿದೆಯಲ್ಲ ಯಾವುದೇ ಪಾಯಿಂಟ್ ಇಂದ ರಿವರ್ಸಲ್ ಎಲ್ಲ ಬರೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಅದರಲ್ಲಿ ದೊಡ್ಡ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಕೆಲವೊಂದು ಬಾರಿ ಅದು ಆಲ್ ಆಫ್ ಸಡನ್ ರಿವರ್ಸಲ್ ಆದಾಗ ನಮಗೆ ಎಕ್ಸಿಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ ಟ್ರೇಡ್ ಅನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ 1:3 ಟಾರ್ಗೆಟ್ ಅನ್ನು ನಾವು ತಗೊಂಡಾಗ ಏನಾಗುತ್ತೆ, 10 ಟ್ರೇಡ್ ಅಲ್ಲಿ ಈವನ್ ನಾವೊಂದು 4ರಿಂದ 5 ಟ್ರೇಡ್ ಕರೆಕ್ಟ್ ಆಗಿ ಟ್ರೇಡ್ ಮಾಡಿದ್ರು ಕೂಡ 1:3 ಟಾರ್ಗೆಟ್ ಅನ್ನು ನಾವು ತಗೊಂಡ್ರು ಕೂಡ ರಿಸ್ಕ್ ರಿವಾರ್ಡ್ ಪ್ರಾಪರ್ಲಿ ಇರುತ್ತೆ. ಆ್ಯಂಡ್ ನಮಗೆ ಅಲ್ಲಿ 5 ಟ್ರೇಡ್ ಲಾಸ್ ಆದ್ರೂ ಕೂಡ 5 ಟ್ರೇಡ್ ಪ್ರಾಫಿಟ್ ಆದ್ರೂ ಕೂಡ ನಮಗೆ ರಿಸ್ಕ್ ರಿವಾರ್ಡ್ ಪ್ರಾಪರ್ಲಿ ಇರೋದ್ರಿಂದ ಅಲ್ಲಿ ನಾವು ಉತ್ತಮವಾಗಿ ಪ್ರಾಫಿಟ್ನ ಮಾಡ್ಬೋದು. ಸೊ ಹಾಗಾಗಿ ಫೋರೆಕ್ಸ್ ಆ್ಯಂಡ್ ಕ್ರಿಪ್ಟೋದಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ ಬೇಸ್ಡ್ ಆಗಿ ಮನಿ ಮ್ಯಾನೇಜ್ಮೆಂಟ್ ಬೇಸ್ಡ್ ಆಗಿ ನಾವು ಪ್ಲಾನ್ನ ಮಾಡಬೇಕಾಗುತ್ತೆ. ಸೊ ಈಗ ಇದರ ಹಿಂದಿನ ಲಾಜಿಕ್ ಏನಿತ್ತು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ರಿಪ್ಟೋ ಮಾರ್ಕೆಟ್ ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಾ ಇರೋ ನ್ಯೂಸ್ನಿಂದಾಗಿ ತುಂಬಾನೇ ಶಾರ್ಪ್ಲಿ ಅಪ್ಸೈಡ್ ಮೂಮೆಂಟಮ್ನ ಕೊಡ್ತಾ ಇತ್ತು. ಆನಂತರ ಪ್ರೈಸ್ ಏನು ಮಾಡುತ್ತೆ, ಸಣ್ಣ ಮಟ್ಟದ ರಿವರ್ಸಲ್ ಇಲ್ಲಿ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಇದನ್ನ 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸೋದಾದ್ರೆ ಪ್ರೈಸ್ ಏನು ಮಾಡುತ್ತೆ, ಈ ಒಂದು ಟ್ರೆಂಡ್ ಲೈನ್ ಅಲ್ಲಿ ಅಂದ್ರೆ 4 ಅವರ್ಸ್ ಇದೆ ಟ್ರೆಂಡ್ ಲೈನ್ ಇದೆ, ಇದರಲ್ಲಿ ಸಪೋರ್ಟ್ ಅನ್ನ ಪಡಿತಾ ಇತ್ತು. ಆನಂತರ ಇದನ್ನು ನಾವು ಸಣ್ಣ ಟೈಮ್ ಫ್ರೇಮ್ ಅಂದ್ರೆ 30 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸಿದಾಗ ನಮಗೆ ಇಲ್ಲಿ ಪ್ರೈಸ್ ಆಕ್ಷನ್ ಯಾವ ರೀತಿ ಕಾಣಲಿಕ್ಕೆ ಸಿಗ್ತಾ ಇದೆ. 4 ಅವರ್ಸ್ ಅಲ್ಲಿ ನಮಗೆ ಟ್ರೆಂಡ್ ಲೈನ್ ಇಂದ ಪ್ರೈಸ್ ಆಬ್ವಿಯಸ್ಲಿ ಸಪೋರ್ಟ್ ಅನ್ನ ಪಡೆದಿತ್ತು. ಆನಂತರ ನಮಗೆ 15 ಮಿನಿಟ್ಸ್ ಅಲ್ಲಿ ನಾವು ಗಮನಿಸೋದಾದ್ರೆ
ಆದರೆ ಮೇಲ್ಗಡೆಯಿಂದ ಒಂದು ಟ್ರೆಂಡ್ ಲೈನ್ ನಮ್ಗೆ ಏನು ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನು ನಾನು ರಿಮೂವ್ ಮಾಡ್ತೇನೆ, ಯಾಕೆಂದ್ರೆ ನಮ್ಮ ಟ್ರೇಡ್ ಇಲ್ಲಿ ಮುಗೀತು. ಸೊ ಮೇಲ್ಗಡೆಯಿಂದ ಏನು ಟ್ರೆಂಡ್ ಲೈನ್ ಕಾಣಲಿಕ್ಕೆ ಸಿಗ್ತಾ ಅದು, ಆ ಟ್ರೆಂಡ್ ಲೈನ್ ಅನ್ನ ಫಸ್ಟ್ಗೆ ಬ್ರೇಕ್ಔಟ್ ಆಗುತ್ತೆ. ಯೂಶುವಲಿ ಫಸ್ಟ್ ಟೈಮ್ ಏನು ಬ್ರೇಕ್ಔಟ್ ಆಗುತ್ತಲ್ಲ ಕ್ರಿಪ್ಟೋ ಹಾಗೆ ಫೋರೆಕ್ಸ್ ಅಲ್ಲಿ, ಮೋಸ್ಟ್ ಆಫ್ ದ ಟೈಮ್ ಅದು ವರ್ಕ್ ಆಗೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಆನಂತರ ಪ್ರೈಸ್ ಇಲ್ಲಿ ಫೇಕ್ ಔಟ್ ಅನ್ನು ಕೂಡ ಕೊಡುತ್ತೆ. ಸೆಕೆಂಡ್ ಟೈಮ್ ಅಲ್ಲಿ ಫೇಕ್ ಔಟ್ ಕೊಡ್ತಾ ಇದೆ, ಬಟ್ ಇಲ್ಲಿ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಪ್ರೈಸ್ ಟ್ರೆಂಡ್ ಲೈನ್ ಇಂದ ಸಪೋರ್ಟ್ ಅನ್ನು ಪಡೆದಿರೋದ್ರಿಂದ ಈ ಫೇಕ್ ಔಟ್ ಏನಿದೆಯಲ್ಲ ಇದನ್ನ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ಲಿಕ್ಕಿಲ್ಲ. ಇದರ ಕೆಳಗಡೆ ಪ್ರೈಸ್ ಬಂದಾಗ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಆನಂತರ ಪ್ರೈಸ್ ಒಂದು ಸ್ವಲ್ಪ ಕನ್ಸಾಲಿಡೇಷನ್ ಫೇಸ್ ಮಾಡುತ್ತೆ. ಯಾವಾಗ ಇದರ ಬ್ರೇಕ್ಔಟ್ ಆಗುತ್ತೆ ಆಗ ನಾನು ಈ ಟ್ರೆಂಡ್ ಲೈನ್ ಏನು ಆಲ್ರೆಡಿ ಆಗಿದೆ ಅದರ ಫೇಕ್ ಔಟ್ ರೀತಿ ಏನು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅದು ಫೇಲಿಯರ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ಇಲ್ಲಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ನನ್ನ ಸ್ಟಾಪ್ ಲಾಸ್ ಇದರ ಕೆಳಗಡೆ ಇರುತ್ತೆ. ಆ ಬೇಸ್ಡ್ ಆಗಿ ಕ್ವಿಕ್ಲಿ ನಮಗೊಂದು 1:3 ಟಾರ್ಗೆಟ್ ಕಾಣಲಿಕ್ಕೆ ಸಿಗುತ್ತೆ. ನಿಯರ್ ಅಬೌಟ್ $60 to $80 ನಂದು ಇದರಲ್ಲಿ ಎಸ್ ಎಲ್ ಇತ್ತು. ಆ ಬೇಸ್ಡ್ ಆಗಿ $400 ಪ್ರಾಫಿಟ್ ಅಂತ ಬಂದಾಗ ನಿಯರ್ ಅಬೌಟ್ ನಮಗೆ ಎಷ್ಟಾಯಿತು 1:4, ನಿಯರ್ ಅಬೌಟ್ 1:4 1:3 ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಪರ್ಫೆಕ್ಟ್ಲಿ ನಾವು ಇದನ್ನ ಎಕ್ಸಿಟ್ ಕೂಡ ಆಗಿದ್ದೇವೆ, ಪ್ರಾಪರ್ ಪಾಯಿಂಟ್ ಅಲ್ಲಿ ಎಕ್ಸಿಟ್ ಕೂಡ ಆಗಿದ್ದೇವೆ. ಬೈ ಚಾನ್ಸ್ ಏನಾದರೂ ಇಫ್ ಇನ್ ಕೇಸ್ ಮತ್ತೆ ಏನಾದರೂ ಮೊಮೆಂಟಮ್ ಕೊಡ್ತಾ ಅಂತ ಇದ್ದಾಗ ಅಲ್ಲಿ ಏನಾದರೂ ಮತ್ತೆ ಎಂಟ್ರಿ ಸಿಕ್ಕಾಗ ನಾವು ಎಂಟ್ರಿನ ಪಡಿಬಹುದು. ಬಟ್ ಇದರಲ್ಲಿ ಒಂದು ಹೋಪ್ ನ ಬೇಸ್ಡ್ ಆಗಿ ಹೋಲ್ಡ್ ಮಾಡೋದೇನಿದಿಲ್ಲ ಅಷ್ಟು ಬೆಟರ್ ಅಲ್ಲ, ಯಾಕಂದ್ರೆ ಇದರಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಬೇಸ್ಡ್ ಆಗಿ ಪ್ಲಾನ್ ನ ಮಾಡೋದು ಬೆಟರ್ ಆಗುತ್ತೆ. ಇದರಲ್ಲಿ ಯಾವಾಗಲೂ ಕೂಡ 1:3 ಟಾರ್ಗೆಟ್ ಅನ್ನ ನೀವು ಪ್ಲಾನ್ ಮಾಡಿ ಒಂದು ಸಣ್ಣ ಮಟ್ಟದ ಎಸ್ ಎಲ್ ನ ಕೊಡಿ. ಇಫ್ ಇನ್ ಕೇಸ್ ಎಸ್ ಎಲ್ ಹಿಟ್ ಆದರೆ ಎಸ್ ಎಲ್ ಹಿಟ್ ಆಗುತ್ತೆ, ಅಥವಾ 1:3 ಟಾರ್ಗೆಟ್ ಅನ್ನು ಅಚೀವ್ ಮಾಡಿದ್ರೆ ನೀವು 10 ಟ್ರೇಡ್ ಅಲ್ಲಿ 5 ಟ್ರೇಡ್ ಪ್ರಾಪರ್ಲಿ ತಗೊಂಡ್ರೆ ಜಾಸ್ತಿ ಏನು ಕೂಡ ಟ್ರೇಡ್ ಅನ್ನ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ನೀವು ಟ್ರೇಡ್ ಅನ್ನ ಮ್ಯಾನೇಜ್ ಮಾಡಬಹುದು. ಈ ರೀತಿ ಬಿಟ್ಕಾಯಿನ್ ಅಲ್ಲಿ ನೀವು ಟ್ರೇಡ್ ನ ಮಾಡಬಹುದು. ಬಿಟ್ಕಾಯಿನ್ ಅಲ್ಲಿ ಹಾಗೆ ಇಥೀರಿಯಂ ಅಲ್ಲಿ ಅಥವಾ ಕ್ರಿಪ್ಟೋದಲ್ಲಿ ನೀವು ಟ್ರೇಡ್ ನ ಮಾಡಬೇಕು ಅಂದ್ರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವ್ದಾಗಿರುತ್ತೆ, ಡೆಲ್ಟಾ ಎಕ್ಸ್ಚೇಂಜ್ ನಿಮಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಡೆಲ್ಟಾ ಎಕ್ಸ್ಚೇಂಜ್ ನ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅದರ ಮೂಲಕ ಕೂಡ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಫ್ರೀ ಟೆಲಿಗ್ರಾಮ್ ಚಾನೆಲ್ಗೂ ಕೂಡ ನೀವು ಜಾಯಿನ್ ಆಗಬಹುದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ನೀವು ಫ್ರೀ ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆಗಬಹುದು. ಹಾಗೆ ಈ ಅಪ್ಡೇಟ್ಸ್ ಏನಾದರೂ ಸಿಕ್ಕಾಗ ನೀವು ಅನಲೈಸ್ ಮಾಡಿಬಿಟ್ಟು ನಿಮ್ಮ ರಿಸ್ಕ್ ನ ಬೇಸ್ಡ್ ಆಗಿ ನೀವು ಟ್ರೇಡ್ ನ ಕೂಡ ತಗೊಳ್ಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನೀವು ಗಮನಿಸಬಹುದು ಬಿಟ್ಕಾಯಿನ್ ಇನ್ನಷ್ಟು ನಮಗೆ ಮೂಮೆಂಟಮ್ ನ ಕೊಡ್ತಾ ಇದೆ, ಬಟ್ ನಮ್ಮ ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಹಾಗಾಗಿ ಜಾಸ್ತಿ ಏನು ಕೂಡ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್.